ನಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶರಣ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಅನುಭವಿಗಳನ್ನು ಮಾತನ್ನ ಕೇಳ್ತಾರೆ ನೋಡೋಣ. ಏನಂತಾರಿಪ್ಪ ಸರ್ ಮಾತ? ಬೇವು ಬೆಲ್ಲವೂ ಇರಲು ಏನು ಫಲ, ಹಾವಿಗೆ ಹಾಲೆರೆದರೂ ಏನು ಫಲ. ಏನು ಫಲವಯ್ಯ? ಬೇವು ಬೆಲ್ಲವೂ ಇರಲು ಏನು ಫಲ, ಹಾವಿಗೆ ಹಾಲೆರೆದರೂ ಏನು ಫಲ. ಕುಟಿಲವ ಬಿಡದ ಕುಜನರು ಮಂತ್ರ ಪಠಣೆ ಮಾಡಿದರೆ ಏನು ಫಲ. ಮಾತಾ ಪಿತರರನ್ನ ಬಳಲಿಸಿ ಮಗ ಯಾತ್ರೆಯ ಮಾಡಿದರೆ ಏನು ಫಲ. ಹೌದೌದ್ರಿಪ್ಪ ಹೌದು. ಪತಿಯನ್ನು ನಿಂದಿಸಿ ಬೈದು ಸತಿ ಪತಿ ವ್ರತಗಳ ಮಾಡಿದರೆ ಏನು ಫಲ. ಏನು ಫಲ? ಇವೆಲ್ಲ ವ್ಯರ್ಥ ಕಾಯಕಗಳ ಹೇಳಿ ಮಾತ್ರ ಹೇಳ್ಕೊಂಡು ಬಂದ್ರು. ಹೀಗೇನ್ರಿಪ್ಪ ಮಾತ? ಬೇವು ಬೆಲ್ಲದಲ್ಲಿಡಲು ಏನು ಫಲ. ಹೀಗೇನ್ರಿಪ್ಪ? ಬೇವಿನಕಾಯಿ ಒಯ್ದು ಬೆಲ್ಲದ ಕಣಜದೊಳಗ ಅಂದ್ರೆ ಬೆಲ್ಲದ ಪೆಂಟಿ ಒಳಗ ಬೇವಿನಕಾಯಿ ಒಯ್ದಿಟ್ರು ಕೂಡ ತನ್ನ ಕೈ ಅಂತಕ್ಕಂಥದ್ದು ಕೂಡ ಬಿಡಂಗಿಲ್ಲತ್ತದು. ಬೆಳಗಿಲ್ರಿಪ್ಪ ಬೆಳಗಿಲ್ರಿಪ್ಪ. ಹಾವಿಗೆ ಎಂತ ಪ್ರೀತಿಯಿಂದ ಹಾಲು ಕುಡಿಸಿದ್ರು ಸಹಿತ ತಾನು ಅಮೃತ ಕಕ್ಕುವುದಿಲ್ಲ, ವಿಸರ್ಜ ಕಕ್ಕುವುದು. ಹೌದೌದ್ರಿಪ್ಪ ಹೌದು. ಅದರ ಗುಣಧರ್ಮ ಹಂಗಿರ್ತೈತಿ. ಹೌದೌದ್ರಿಪ್ಪ. ಮಾತಾ ಪಿತರನ್ನ ಬಳಲಿಸಿ ಮಗ ಯಾತ್ರೆಯ ಮಾಡಿದರೆ ಏನು ಫಲ. ಹೀಗೇನ್ರಿಪ್ಪ? ತಾಯಿ ತಂಗಿ ಮನೆಯೊಳಗ ಉಪವಾಸ ಮಲ್ಕೊಂಡಾರ ಮಗ ಕಾಶಿ ಕೇದಾರಿ ಉಜ್ಜಯಿನಿ ಪಟ್ಟಣ ಕಡೋಳಿ ಅರಕೇರಿ ಹುಡುಜಂತಿ ಹೀಗೆ ಯಾತ್ರೆ ಮಾಡಕತ್ತಾರ. ಹೌದು ಹೌದಾ? ಮನ್ಯಾಗ ತಾಯಿ ತಂದೆ ಉಪವಾಸ ಮಾಡ್ಕೊಂಡಾರ್ರಿಪ್ಪ. ಉಪವಾಸ ಅದಾರ. ಹೌದು. ಮಾತ್ಮರು ಹೇಳ್ತಾರ, ಏನ್ರಿಪ್ಪ? ನೀ ಕಂಡ ದೇವರಿಗೆ ಚಿನ್ನ ಹಾಕುತ್ತಿದ್ದ ಮೊದಲ ಹೆತ್ತ ತಾಯಿಗೆ ಅನ್ನ ಹಾಕುವ ಜಗತ್ತದೊಳಗೆ ದೇವರು ಹುಡುಕಾಡ್ಕೊಟ್ಟು ನೀ ಹೋಗ್ಬೇಡ. ಹೌದು ಹೌದಾ? ದೇವರೇ ನಿನ್ನ ಹುಡುಕಾಡ್ಕೊಟ್ಟು ಮನೆಗೆ ಬರ್ತಾರೆ. ಹೌದೌದ್ರಿಪ್ಪ ಹೌದು. ಕಂಡ ದೇವರಿಗೆ ಚಿನ್ನ ಹಾಕಬೇಕಂತ ಹೆತ್ತ ದೇವರಿಗೆ ಒಂದು ಕೊಬ್ಬ ಅನ್ನ ಹಾಕುವುದು ಕಲಿಯಿರಿ ಅಂತಾರ. ಹೌದೌದ್ರಿಪ್ಪ ಹೌದು. ಕುಟಿಲವ ಬಿಡಲು ಕುಜನರು ಮಂತ್ರ ಪಠಣೆ ಮಾಡಿದರೆ ಏನು ಫಲ. ಹೀಗೇನ್ರಿಪ್ಪ ಮಾತ? ಊರಾಗ ದಿನ ಒಬ್ಬರಿಗೆ ಜಗಳ ಹಚ್ಚಿ 1 ಮನಿ ಮುಗಿದು 9 ಮನಿ ಮಾಡೋರು ದಿನ ಜಗಲಿ ನೀನು ಕೂತಿದ್ರೆ ಜಪ ಮಾಡ್ಕೊತ ಮಂತ್ರ ಪಠಣೆ ಮಾಡ್ಕೊತ ಕೂತ್ರೆ ದೇವರು ವಶ ಆಗಂಗಿಲ್ಲ. ಹೌದೌದ್ರಿಪ್ಪ ಹೌದು. ಆ ಕುಟಿಲತನ ಮಾಡೋದನ್ನ ಜಗಳ ಹಚ್ಚೋದು ಜಗಳ ಒಗಿದನ್ನ ಉರಿ ಬೆಂಕಿಯೊಳಗೆ ತುಪ್ಪ ಹಾಕೋದನ್ನ ಮೊದಲು ಬಿಡ್ಬೇಕು. ಹೌದಲ್ಲ? ಹೌದೌದ್ರಿಪ್ಪ. ಇನ್ನ ಪತಿಯನ್ನು ನಿಂದಿಸಿ ಬೈದು ಗಂಡನ ಚಂತಾನ ಮನಸ್ಸಿಗೆ ಬಂದಂಗ ಬೈದು ಸತಿ ಏನ್ ಮಾಡ್ತಾಳೆ ಚಂತಾನ ಗಂಡನ ಹೆಸರಾದ ಪತಿ ವ್ರತ ಮಾಡ್ತಾಳಂತ. ಹೌದಾ? ಹಿಂಗ ಮಾಡಿದ ಪತಿವ್ರತ ಧರ್ಮ ಅವರಲ್ಲಿ ಉಳಿಯಂಗಿಲ್ಲ. ಉಳಿಯಂಗಿಲ್ರಿಪ್ಪ ಉಳಿಯಂಗಿಲ್ಲ. 12ನೇ ಶತಮಾನದಲ್ಲಿ ಜೇಡಳ ರಾಶಿ ಮೈನಿ ಹೇಳ್ತಿದ್ಲು. ಇದ್ದಲ್ರಿಪ್ಪ. ಅಕ್ಕಿ ಹಂಗಿದಳು ಅಂತ ಕೇಳಿದ್ರ ಗಂಡ ಮೊದಲದ ತಕ್ಷಣ ಬಂದು ಮುಂದೆ ನಿಂತದ್ದು. ಹೌದ್ರಿಪ್ಪ ಹೌದು. ಹಗಲು ಬಾರಲಾಗೆ ಕತ್ತಲು ಬಿದ್ದದ ಇದು ಮನಿ ಹೆಂಗ ಊಟ ಮಾಡೋದಂತೆ ಜೇಡಳ ರಾಶಿ ಮೈ ಕೇಳಿದಾಗ ಹಗಲು ಬಾರಕ್ಕೆ ಚಿಮಣ ಹಚ್ಕೊಂಡು ಬರ್ತಿದ್ದಳಂತ ತಾಯಿ. ಹೌದೌದ್ರಿಪ್ಪ ಹೌದು ಹೌದು. ಯಾಕಂದ್ರೆ ಗಂಡಿಗೆ ಎದುರುತ್ರ ಕೊಡುವಂತ ಭಾವನೆಗಳು ಯಾರಿಗೆ ಇರಂಗಿಲ್ಲ ನೋಡ, ಅವರಲ್ಲಿ ಪತಿವರ್ತ ಧರ್ಮ ನೆಲೆ ಊರ್ತೈತಿ. ಹೌದೌದ್ರಿಪ್ಪ ಹೌದು ಹೌದು. ಗಂಡ ಹಸಿದು ಬಂದು ಊಟ ಕೂತರು ಸಹಿತ ಮನೆ ಮುಂದೆ ಟಿವಿ ಇದ್ರೆ ಟಿವಿ ಮುಂದೆ ಕೂತರು ಬಿಟ್ಟು ಟಿವಿ ಮುಂದ ಕೂತವೆ ಹೆಣ್ಮಕ್ಳು ಹೊಳ್ಳಿ ಗಂಡಗೆ ಊಟ ಕೊಡ ಅಂತಕ್ಕಂಥದ ಜೈಮಾನ ಇದು. ಹೌದಲ್ಲ? ಹೌದು. ಅಂತ ಜೈಮಾನದೊಳಗೆ ಪತಿವರ್ತ ಧರ್ಮ ಕಾಪಾಡಬೇಕಂದ್ರ ಕಷ್ಟ ಮತ್ತು ನಷ್ಟಗಳನ್ನ ಬಹಳದವರಿಂದ ಬಹಳಷ್ಟ ನಮ್ಮ ಮುರುಗುಂಡಿಯ ಚಂದನದ ಹುಲಿ ಎನಿಸಿಕೊಂಡಿರ್ತಕ್ಕಂಥ ದರಪ್ ಮಾಸ್ತರ್ ಅವರು ದರಪ್ ಅವ್ರಿಗೆ ನಾವು ವಿಷಯ ಮಾತಾಡಿದ ಏನ್ರಿಪ್ಪ? ಪಟ್ಟಣ ಕಡೋರು ವಿಟ್ರಾಯ ದೇವರ ಇವರು ಎಲ್ಲಿಯವರು ಮತ್ತ ವಿಟ್ರಾಯ ದೇವರು ಗುರುವಿನ ಹುಡುಕುತ್ತ ಮುರುಗುಂಡಿಗೆ ಬಂದ ಅಲ್ಲಿ ಮುರಾರಲಿಂಗನನ್ನ ಹಿಡ್ಕೊಂಡ. ಮುರಾರಲಿಂಗಿ ಹೆಂಗ ಹುಟ್ಟಿದ ಮತ್ತು ವಿಟ್ರಾಯ ದೇವರು ಹುಟ್ಟಿದ ಇಬ್ಬರು ಕೂಡ ಸಂಚಾರ ಮಾಡಿದ್ರು ಜಗತ್ತೆಲ್ಲ. ಹೌದೌದ್ರಿಪ್ಪ ಹೌದು. ಜಗತ್ತೆಲ್ಲ ಸಂಚಾರ ಮಾಡ್ಕೊತ ಕೊನೆಗೆ ಈ ಪಟ್ಟಣ ಕಡೋಳಿಗೆ ಬಂದು ಇಲ್ಲಿ ವಿಠಲ ಬೀರಬಾರದು. ಹೌದು ಹೌದಾ? ಏನ್ ಕೇಳಿದ ದರಪ್ ಮಾಸ್ತರ್ ಅವ್ರಿಗೆ ಏನ್ರಿಪ್ಪ ಮಾತ? ಮುರಾರಲಿಂಗ ಅಂದ್ರ ಅವ್ರು ಯಾರು ಮತ್ತ ಪಟ್ಟಣ ಕಡೋಳಿ ವಿಟ್ರಾಯ ದೇವರ ಮತ್ತು ಬೀರು ಅಂದ್ರೆ ಇವ್ರು ಯಾರು? ಹೌದು ಹೌದ್ರಿಪ್ಪ ಹೌದು. ನಾನು ಪ್ರಶ್ನೆ ಮಾಡಿದ್ದ ನಾವು ಇದು ಫಸ್ಟ್ ಆಗಿ ನಿಮಗ
ಕೇಳಿದವ್ರಿಗೆ ಆ ಪಂಡರಿಪುರದ ಬಿಟ್ಟಲ್ಲ ಈ ಪಟ್ಟಣ ಕಡಲ ಬಿಟ್ಟಲ್ಲ ಇವ್ರು ಇಬ್ರು ಬ್ಯಾರೆ ಬೇರೆ ಏನು ಮತ್ತೇನು ಅಥವಾ ಒಂದು ಹೌದು ಹೌದ್ರಿಪ್ಪ ಹೌದಲ್ಲ ಹೌದೌದು ನಾ ಏನು ಕೇಳಿದ ಸ್ಪಷ್ಟವಾಗಿ ನೀವು ಕೇಳ್ಕೋರಿ ಫಸ್ಟ್ ನಾ ಹೇಳಿದವ್ರಿಗೆ ಏನ್ರಿಪ್ಪ ನಿಮ್ಮ ಮುರುಗುಂಡಿನಿಂದ ಹೊಟ್ಟಿರ್ತಕ್ಕಂತ ಇದು ಸಿದ್ಧತೆಗೆ ಹೌದು ಜಗತ್ತದೊಳಗೆ ಎಂಜಾಗ ಪವಾಡ ಮಾಡ್ಕೊಂತ ಈ ಪಟ್ಟಣ ಕಡೊಳಗೆ ಬರ್ಬೇಕಾದ್ರೆ ಹೊತ್ತು ಹೊಡೆದ ವಿಷಯ ನಡಿಬೇಕು ಒಂದ್ರ ಮುಂದೆ ಒಂದು ಮಾತಾಡ್ಬೇಕು ನೀವ್ ಎಲ್ಲಿ ಬಂದಿರಿ ಈಗ ಎಲ್ಲಿ ಬಂದಾರಿಪ್ಪ ಅವರು ನಾಳಪ್ಪ ಆಮೇಲೆ ತಗೊಂಡ ಈ ಬೌದ್ಧ ಕಾರ್ಯ ಮಾಡ್ಲಿಕ್ಕ ಪಟ್ಟಣ ಕಡೊಳ ವಿಟ್ರಾಯ ಮತ್ತು ಬೀರುವ ಬಾಣಿಗಳಿಗೆ ಬಂಡಾರ ಕೊಟ್ಟದ ಬೌದ್ಧ ಕಾರ್ಯಕ್ಕೆ ಮಾಳಪ್ಪ ದಂಡ ತಗೊಂಡು ಹುಬ್ಬರಿ ರೇಣಾಳಲ್ಲಿ ಬಂದಿದ್ದು ಮಾತಾಡಿದ್ರಿ ನೀವು ಮಾತಾಡ್ರಿಪ್ಪ ನಾ ಏನ್ ಮಾತಾಡಿದೆ ಏನ್ರಿಪ್ಪ ವಿಷಯ ಮಾತಾಡ್ಬೇಕಾದ್ರೆ ಒಂದು ಖರ್ಚು ಬರ್ಬೇಕು ಹೊತ್ತು ಹೊಡೆದ ಮಾತಾಡ ಪಾತ್ವರಿ ಮಾತಾಡ ಒಮ್ಮೆ ಬಿಟ್ಟಾಗ ಬೀರ್ಲು ಬೌದ್ಧ ಕಾರ್ಯಕ್ಕೆ ಬಂದು ಬಳಕ ಮತ್ತೆ ಮುಂದೆ ಉಳಿತಿಲ್ರಿ ಹೌದಾ ರಾತ್ರಿ 12 ಆಗಲ್ ತಗೊಂಡು ಹೋದ್ರೆ ಅಷ್ಟೇ ಉಳಿತು ಕಟ್ಟಿ ಅಷ್ಟೇ ಉಳಿತಿಪ್ಪ ಈಗ ಅದು ಹರಕೆ ಇಲ್ಲ ನಿಮಗ ಮಲ ಮತ್ತು ಕೆಲಸ ಮಾಡ್ತೀರಿ ಹೌದಾ ಇದು ಮಲ ಮತ್ತು ಬಿಡ್ರಿ ಜಗತ್ತಿಗೆ ಇಟ್ಟು 16 ವರ್ಷ ಆಗ್ಯಾರ ಬೆಳಗನ ರಾಮಾಯಣ ಕೇಳಿ ಹೊತ್ತು ರಾಮನ ಸೀತೆ ಏನಾಗಲ್ಲ ಅಂದಾಗ ಗೊತ್ತವ್ರಿಗೆಲ್ಲ ಹೌದೌದ್ರಿಪ್ಪ ಹೌದೌದು ನಾನು ಏನ್ ಮಾತಾಡಿದ್ರೆ ಸ್ಪಷ್ಟವಾಗಿ ಮುರುಗುಂಡಿನಿಂದ ಹೊಂಟಿರ್ತಕ್ಕಂಥ ಸಿದ್ಧತೆಗೆ ಈ ವಿಠಲದವರು ಪಟ್ಟಣ ಕಡೋರಿಗೆ ಬರುತ್ತ ನಾನು ಎಲ್ಲಿ ನಿಂತು ಹೆಂಗ ಬಂತು ಸ್ಪಷ್ಟವಾಗಿ ಮಾತಾಡ್ಬೇಕು ಬಾ ತಿಳಿದ ಹೌದೌದು ನೀವು ಬಂದ್ರಿ ಬೋಧ್ ಕಾರ್ಯ ಮುಂದಿನ ಸಲ ಮಾತಾಡೋ ನೆಗಡೆಗಳು ಅಲ್ಲಿ ನಿಂತಿರ್ತಾರ ಅವ್ರು ಹೋಗಿ ನಡೀತಿರ್ತಾರ ಇದನ್ನ ಆಡು ಹೊರಗೆ ಎಲ್ಲ ಇರ್ತಾರ ಮುಗಿತು ಜಾತ್ರೆ ಮುಗೀತು ಹೀಗಾದ್ರೆ ಹಂಗಾದ್ರೆ ಗೊತ್ತವ್ರ ನೀವು ನಮ್ಮ ಉತ್ತರ ಕರ್ನಾಟಕದೊಳಗ ಡೊಳ್ಳಿನ ಪದದೊಳಗ ರೇಡಿಯೋ ಮುಖಾಂತರ ಚಂದನದ ಹುಲಿ ಅನಿಸಿಕೊಂಡ ಟಿವಿ ಮುಖಾಂತರ ಕಾರ್ಯಕ್ರಮ ಕೊಟ್ಟವರು ಯಾರು ಇದ್ರ ತಾಲೂಕು ಮುರುಗುಂಡಿ ಬೆಳದ ಹೆಮ್ಮೆ ಹೇಳ್ತಾರೆ ನೀವು ವಿಷಯ ಸರಿಯಾಗಿ ಗುರುತು ಬರೀ ಮೊದಲ ನೀವು ಅದೇ ವಿಷಯ ನೀವು ಶಿವರಾಯ ಮಾಸ್ತರ ಕೇಳಿದ್ರ ನೀವು ಕೇಳ್ತಕ್ಕಂತ ಅದು ಮಾತುಗಳು ಶಿವರಾಯ ಮಾಸ್ತರ ಯೋಗ್ಯ ಅಲ್ಲ ಯಾಕೆ ಯೋಗ್ಯ ಅಲ್ಲ ಅಂತ ಕೇಳಿ ನಮ್ಮ ಮಾರ್ಗನೇ ಬೇರೆ ನಿಮ್ಮ ಮಾರ್ಗನೇ ಬೇರೆ ನಾವ್ ಯಾಕೆ ನಿಮಗೆ ಕೇಳಕತ್ತ ಯಾಕ್ರಿಪ್ಪ ನಮ್ಮ ಬಾಜಾದಾಗ ಸಂತಿ ಬೇರೆ ನಮ್ಮ ಉಳ್ಳಾಗಡ್ಡಿ ಮಾಡೋ ನಾವೆಲ್ಲ ಹೌದಾ ನಮ್ಮ ಬಳಿ ಬಂದ್ರೆ ನೀವು ಮತ್ತೊಂದು ವಸ್ತು ನಮ್ ನಿಮ್ಮ ಮೇಲೆ ಬಂಗಾರ ಕೇಳಿ ಬದನೆಕಾಯಿ ಮಾರೋ ಸಿಗ್ತತಿ ಬದನೆಕಾಯಿ ಮಾರೋ ನೀವು ಬಂಗಾರ ತಗೋತಿದ್ರೆ ಹೆಂಗೆ ಸಿಕ್ಕಿತ್ತು ಸಿಗಂಗಿಲ್ಲ ಅದು ನೀವು ಬಂಗಾರ ಮಾಡ್ಬೇಕಂದ್ರೆ ವಸ್ತುಗಳು ಏನಂತ ನಿಮ್ಗೆ ಕೇಳಿದ್ರೆ ಅದನ್ನ ವಿಷಯ ನಮಗೆ ಕೇಳ್ತೀವಿ ಇನ್ನೊಂದು ಮಾತು ಕೇಳಿದವ್ರಿಗೆ ಏನ್ರಿಪ್ಪ ಅಲ್ಲಿ ಪಟ್ಟಣ ಕಡೋಳಿ ವಿಟ್ರಾಯಿಯವರ ಮುರುಶಿಸ್ತನ ಪಡೆಯುವ ಸಲುವಾಗಿ ಕೋಡಿನೇಳ ನಂದು ನೆನೆಗೊಟ್ಟನ ಮನೆ ಒಳಗೆ 12 ವರ್ಷ ಗುರಿಗಳ ಕೈಗೊತ್ತ ನನ್ನ ಗುರುವಿನ ಸೋಲ್ ಮಾಡ್ಕೊಂಡು ಗುರುವಿನ ಕರ್ಕೊಂಡ ಕೊಡಿನೇಳ ನಂದನಿಗೆ ಹೇಳಿ ಕೃಷ್ಣಾ ನದಿ ದಾಟಿ ಬಂದ್ರು ಈ ಭಾಗಕ್ಕೆಲ್ಲ ಸಂಚಾರ ಮಾಡ್ಕೊಂಡು ಬಂದ್ರು ಹೆಗಡೆಗಳಿಗೆ ಭೇಟಿಯಾದ್ರು ಕಾನಪ್ಪ ಗಾವಡಿಗೆ ಭೇಟಿಯಾದ್ರು ಈ ಭಾಗದಲ್ಲಿ ಹಲವಾರು ಪವಾಡ ಮಾಡಿಕೊಂಡು ಬಂದ್ರು ಹೌದಲ್ಲ ಇನ್ನು ಬಹಳ ಪವಾಡಗಳು ಪಟ್ಟಣ ಕಡೋಳಿ ಈ ಸ್ಥಾನದ ಬಂದ ಬಳಿಕ ಅವರು ತಮ್ಮ ಅವತಾರ ಚರ್ಚೆಯ ಬಳಕೆ ನಾರಾಯಣ ಹಾಗೆ ಅಂತೇಳಿ ಒಬ್ಬರು ವಿಟ್ರಾಯ ದೇವರು ಪೂಜಾರಿ ವಿಟ್ರಾಯ ದೇವರು ಪೂಜಾರಿ ದಿನಂಪ್ರತಿ ವಿಠಲ ದೇವರು ಪೂಜೆ ಮಾಡ್ತಿದ್ರು ಒಂದು ದಿವಸ ದೇವರು ಬಂದು ಹೇಳಿದ ಸ್ವತಃ ಏನ್ರಿಪ್ಪ ನೀನು ಮದುವೆ ಮಾಡ್ಕೋರಪ್ಪ ಮದುವೆ ಮಾಡ್ಕೊಂಡ್ರೆ ಬಾಳ ದಂಡಿ ಕಟ್ಟದಂತ ಅವಾಗ ಏನಾಯ್ತ್ರಿಪ್ಪ ಅವಾಗ ನಾರಾಯಣ ಗಾವಡಿ ಆಗ್ತಕ್ಕಂಥ ಪೂಜಾರಿ ಸಂಚಾರ ಮಾಡ್ಕೊಂಡು ತಳ್ಳಾಡಿಗೆ ಹೋಗಿ ಒಂದು ಕನ್ಯಾ ತಗೊಂಡು ಮದುವೆ ಮಾಡ್ಕೊಂಡು ಬಂದ ಸಂಗಟ್ ಒಂದು ಖುಷಿನ ತಗೊಂಡು ಬಂದ ಅವನ ಹೆಸರು ಡೋಣೆ ಅವನ ಹೆಸರ ಡೋಣೆ ಈಗ ನಾ ಮುಂದಿನ ಮಾತಾಡಕತ್ತ ನಿಮಗೆ ಈಗ ಹಳ್ಳಿ ಉಲ್ಟಾ ಹೋಗಿ ಎಷ್ಟು ಪವಾಡದ ವಾಸಿಗಾನೆ ಯಾಕಾಯ್ತು ಅದು ಏನು ವ್ಯತ್ಯಾಸ ಐತಿ ಯಾರ್ಯಾರಿಗೆ ಹಾಲಿನ ಮಿಡಿ ಕೊಡ್ಬೇಕಾದ್ರೆ ಯಾರು ಕಾರಣ ಹುಕ್ಕೇರಿ ಬೇಕಾದ್ರೆ ಏನು ಕಾರಣ ಇವೆಲ್ಲ ನೀವು ಸವಿತರ ಹೇಳ್ಕೊತಿರ್ಬೇಕು ಈ ಲೋಕ ಪ್ರಶ್ನೆ ಕಟ್ಟಾವ ನಮ್ಮ ದೊರಕರಿಗೆ ಆ ಢೋಳ ಸಂಗತ
ಬಂದ ಅವನಿಗೆ ಡೋಳೆ ಅಂತ ಪ್ರಥಮದಲ್ಲಿ ಯಾರು ಕರೆದ್ರು? ಯಾಕಂತರು ಯಾಕೆ ಕರೆದ್ರು? ಯಾರು ಕರೆದ್ರು? ಹೌದು ಮತ್ತೆ ಡೋಳೆ ಅಂತ ಅವನಿಗೆ ಯಾಕೆ ಯಾಕೆ ಕರೆದ್ರು? ಯಾರು ಕರೆದ್ರು? ಹೌದು ಇಂಥವ್ರು ಅವನಿಗೆ ಡೋಳೆ ಅಂತ ಹಿಂಗ್ ಕರೆದ್ರು ಅಂತೇಳಿ ಒಬ್ಬರು ನಿರ್ದಿಷ್ಟವಾಗಿರ್ತಕ್ಕಂಥ ಒಬ್ಬರು ಹೆಸರು ಬರ್ಬೇಕು. ಹೌದಲ್ರಿ? ಹೌದಪ್ಪ ಇನ್ನೊಂದು ಪ್ರಶ್ನೆ ಕೈತಾ ಮುಚ್ಚಾಗ ಏನಂತ್ರಿಪ್ಪ ವಿಠ್ಠಲ ಬೀರುವ ದೇವರ ಇಲ್ಲಿ ಪಟ್ಟಣ ಕಡೋರಿಗೆ ಬಂದ ಒಳಗೆ ಕಾಯಂ ಇಲ್ಲೇ ಹೋದ್ರು ಮತ್ತೆ ಇಲ್ಲಿಂದ ಮತ್ತೆ ಕಡೆ ಪ್ರಯಾಣ ಬೆಳೆಸಿದ್ರು. ಯಾಕಂದ್ರೆ ಹೋಗ್ಯಾರ ಹೇಳ್ಬೇಕು ಇಲ್ಲಿ ಅದಾರು ಇಲ್ಲಿಂದ ಕಡೆ ಪ್ರಯಾಣ ಬೆಳೆಸ್ಯಾರು. ಇನ್ನೊಂದು ವಿಚಾರ ಅಲ್ಲ, ಇದು ವಿಠ್ಠಲ ಬೀರುವ ಇಲ್ಲಿ ಹೆಸರದ ಹೊರಗುಂಡಿಯಲ್ಲಿ ಮುರುಷಿದ್ ಅಂತ ಅಲ್ಲಿ ಹೆಸರಾದ. ಹೌದಪ್ಪ ಮುರುಷಿದ್ನೇ ಬ್ಯಾರೆ ಅಂದ್ರೆ ಅವ್ರ ಇತಿಹಾಸ ಕಡಾಕ್ ಮಾಡಿ ಹೇಳ್ರಿ. ಮತ್ತ ಬೀರಪ್ಪನೇಗ ಬ್ಯಾರೆ ಅಂದ್ರೆ ಇವ್ನ ಇತಿಹಾಸದ ಕಡಾಕ್ ಮಾಡಿ ಹೇಳ್ರಿ. ಒಟ್ಟ ಕಡಾಕ್ ಮಾಡಿ ಎಲ್ಲ ಜನರಿಗೆ ಗೊತ್ತಾಗ್ತದೆ ಹಾಗೆ ಹೇಳಿ. ಹೌದು ಇಲ್ಲ ನಮ್ಮಲ್ಲಿ ಹಿಂಗಿಗೆ ಹೇಳಿದ ಅಟಕ ಹೇಳೋದಿಲ್ಲ, ಸವಿಸ್ತಾರವಾಗಿ ಹೇಳ್ರಿ ವಿಸ್ತಾರವಾಗಿ ಹೇಳಬೇಕು. ಹೌದು ಈಗ ವಿಠ್ಠಲ ಬೀರುವಾದ ಅಲ್ಲಿ ಮುರುಸಿದ್ದ ವಿಠ್ಠಲ ಹೌದಾ ಇವರು ಅವರು ಎಲ್ಲ ಒಂದೇ ತರ ಹಿಂಗ್ ಹೇಳ್ರಿ. ನೀವು ಒಟ್ಟು ಕೂಡಿ ಏನಂತಂದ ಅನ್ನ ಮೊಸರ ಹಾಲ ಚಚಕ ಒಟ್ಟು ಕಲಿಸ್ಬಿಟ್ರಿ ನೀವು. ಹಂಗ ಕಲಿಸ್ಬ್ಯಾಡ್ರಿ. ಅವ್ರಿಗೆ ಸಿರಿಗಿ ಅವತಾರ ಅಲ್ಲಿ ಜಾಗ ಇಲ್ಲಿಗೆ ನಿಂತು ವಿರುಬನ ಅವತಾರ ಅಲ್ಲಿ ಜಾಗ ಇಲ್ಲಿಗೆ ನಿಂತು ಹಿಂಗ ಕಡೆ ಮಾಡಿ ಹೇಳ್ರಿ. ಕಲೆಕ್ಟ್ ಮಾಡಿ ಹೇಳ್ರಿ. ನೀವು ಹಾಳಿ ನಮಗ್ ಪ್ರಶ್ನೆ ಮಾಡ್ಬೇಕಾದ್ರೆ ಮತ್ ನಮ್ಮ ಬಾಗಿಗೆ ಬಂದು ಪ್ರಶ್ನೆ ಮಾಡ್ಬೇಕು ನೀವು. ಹೌದೌದ್ರಿಪ್ಪ ನಿಮ್ ಬಾಗಿಗೆ ಬಂದು ಪ್ರಶ್ನೆ ಮಾಡಿದೆ ಅಂತೆ. ಮತ್ತೆ ಸೋಲಾಗ ನಮ್ಮ ಯಾಕೆ ಮಾತಾಡೋರು ಕೇಳ್ರಿ, ಐನಾಪುರ ಯಾಕೆ ಮಾತಾಡೋರಿ? ಹೌದೌದೌದೌದು ನನ್ನ ನೇರವಾಗಿ ಮಾತಾಡೋದು ಎಷ್ಟ ಅಂದಾಗ ಹೇಗೆ ತಿಳಿಸೋದು ಕೇಳೋದಷ್ಟೇ. ಹೌದೌದೌದು ತಿಳಿಲ್ಲ ಅಂತ ಕೇಳಿ ತಿಳ್ಕೊಳ್ಳೋದು. ಇಲ್ಲ ನನಗೂ ತಿಳಿದಿಲ್ಲಪ್ಪ ಇದು ನೀನ ಹೇಳೋದು ನನಗೆ ತಿಳಿದಂತ ಹೇಳ್ತೀನಿ ಮತ್ತೆ ಅನ್ಕೊಳ್ಳೋದು. ಬರೋಬರಿ ಮಾತಾ ಹೌದಲ್ಲ? ಹೌದು ನೀವು ಈ ಮಾರ್ಗದೊಳಗೆ ವಿಠ್ಠಲ ಬೀರುವ ಮಾರ್ಗದೊಳಗೆ ಬಹಳ ಎಕ್ಸ್ಪರ್ಟ್ ಅಂದ್ರಿ. ಬಹಳ ಅನುಭವ ಐತಿ, ಬಹಳ ದಿವಸ ಸರ್ವಿಸ್ ಐತೆ ಅಂತೇಳಿ ನಿಮಗೆ ಬಿಡಿಸಲಾಗತ್ತಿದ. ಕಟ್ಟಿ ಹಂತಂದ್ರ ಜನ ಕೂತವ್ರೆಲ್ಲ ಸ್ಪಷ್ಟವಾಗಿ ತಿಳಿದಿರ್ಬೇಕು ಅವ್ರಿಗೆ. ತಿಳಿದಿರ್ಬೇಕ್ರಿಪ್ಪ. ನಾನೇ 10 ವರ್ಷ ಆಯ್ತೀನಿ ಪಟ್ಟಣ ಕಡೋರು ನಿಮ್ಮ ಸಂಘಟ ಆಡ್ತೀನಿ, ಒಂದು ವಿಷಯ ತಿಳಿದಾಗೆ ನಿಮ್ಮ ಅದಕ್ಕಾಗಿ ನೀವು ಗುಂಜಾಲಾಗತ್ತೆ ನಿಮ್ಮ ಸಂಘಟ. ಹೌದಾ 10 ವರ್ಷ ಆಯ್ತು ನಿಮ್ಮ ಸಂಘಟ ಆಡೋದಕ್ಕೆ ಬರೀ ಒಟ್ಟ ವಿಠ್ಠಲ ಬೀರುವವರು ಪಟ್ಟಿನ ಹತ್ತೋದು ತುದಿನ ಹತ್ತೋದು ಅದೇ ತಲೆ ಹಾಡ್ತೀರಿ. ಅದೇ ನನಗೆ ಓದೋರಿಗೆ ಬರೋಣ ಕೇಳಕತ್ತಿರ ಕರಿ ಗೊತ್ತಂತ ಜನರಿಗೆ ಇತಿಹಾಸ ತಿಳಿಯಂಗೆ. ಹೌದೌದ್ರಿಪ್ಪ ಹೌದು ಹಂಗ ಮುಂದಿನ ಸತಿಗೆ ಸ್ಪಷ್ಟವಾಗಿ ಕಠಿಣ ಬರ್ಬೇಕು. ನಾ ಕೇಳ್ತಕ್ಕಂಥ ಪ್ರಶ್ನೆ ಉತ್ತರ ಬರ್ಬೇಕು. ಸರಿ ನೀವು ಹಿಂದಕ್ಕ ಅಲ್ಲಿ ಮುಂದೆ ನಾ ತಗೊಂಡ್ ಬರ್ತಾರ. ಹೌದಾ ಹೌದಲ್ಲ? ಹೌದೌದ್ರಿಪ್ಪ ಬರ್ತಾ ಇರೋದ್ರಿ ಸ್ವಲ್ಪ ಹೇಳೋದು. ಎಲ್ಲಿಂದ ಬೀರುವಾದ, ಎಲ್ಲಿಂದ ಮುರುಸಿದ್ದ, ಎಲ್ಲಿಂದ ವಿಟ್ರಯ ಆದ, ಎಲ್ಲಿಗೆ ಅವ್ರ ಅವತಾರ ಮುಗೀತು, ಎಲ್ಲಿಂದ ಚಾಲು ಆಯ್ತು, ಧೋಣಿ ಅಂತ ಯಾರು ಕರೆದು ಇಲ್ಲಿ ಬಿಟ್ಟು ಬೀರುವಂತ ಯಾಕಂದ್ರು. ಮತ್ತ ಅಲ್ಲಿ ಮಾಳಿಕರಾಯ ಬೀರಪ್ಪ, ಇಲ್ಲಿ ವಿಠ್ಠಲ ಬೀರಪ್ಪ. ಹೌದಾ ಅವ್ರದ್ದು ಇವ್ರದ್ದು ಕಾಲ್ಮನೆ ಯಾವ್ದಾವ್ದಿತ್ತು. ಹೌದಾ ಹೌದಾ ಅಲ್ಲಿ ಮಾಳಿಕರಾಯ ಬೀರಪ್ಪನ ಕಾಲ್ಮನೆ ಹೌದು, ಇಲ್ಲಿ ವಿಠ್ಠಲ ಬೀರಪ್ಪನ ಕಾಲ್ಮನೆ ಹೌದು. ಇದು ಆಗಿದ್ದ ಮಾಳಪ್ಪ ಬೀರಪ್ಪ, ಮಾಳಪ್ಪ ಬೀರಪ್ಪ ಆಗಿದ್ದು ವಿಠ್ಠಲ ಬೀರಪ್ಪ. ಇದು ಕೇಳು. ಹೌದೌದು ಒಟ್ಟ ಹೇಳಿದ್ರೆ ಯಾಕಂದ್ರೆ ಹೆಂಗ್ರಿಪ್ಪ 50 ವರ್ಷ ಹಾಡಿಕೆ ಮಾಡಿದ ಸ್ವಾರ್ಥಕ್ಕಾಗಿರ್ಬೇಕಂತ ನಿಮ್ಮ ಜನ್ಮ. ಹೌದೌದ್ರಿಪ್ಪ ಹೌದು ಹೌದಲ್ಲ? ಹೌದಾ 50 ವರ್ಷ ಆಡಿದ್ರೆ ಇವತ್ತು ಸ್ವಾರ್ಥಕ್ಕಾಗಿರ್ಬೇಕು. ಹಂಗ ಸ್ಪಷ್ಟವಾಗಿ ಅವ್ರ ಕಟ್ಟಿ ಕಡೆ ಮಾಡ್ಕೊಂಡ್ ಬರ್ಬೇಕು ಮುಂದೆ. ಬಹಳ ಮಾತಾಡುದಿಲ್ಲ. 4 ಪದ್ಯನ್ನ ಹಾಡಿ ಹಾಡಿ ಮತ್ತ ನಮ್ಮ ಹಿಡಿತನ ಎಲ್ಲ ಇಲ್ಲಿ ಗೊಲ್ಲ ಮನೆ ಗೊತ್ತಿಲ್ಲಲ್ಲ, ಇಲ್ಲಿ ಪಕ್ಕ ಇಲ್ಲಿ ವಿಠ್ಠಲ ಬೀರುವ ದೇವರ ಇತಿಹಾಸ ಅನುಭವಿಸ್ತಾರೆ. ಇಲ್ಲಿ ಕೂತಂದ್ರೆ ಯಾರು ಮಾತು ಹುಡುಗರು ಸಣ್ಣವರು ಚಿಕ್ಕಳು ಯಾರು ಗೊತ್ತಿಲ್ಲ. ಯಾರು ಗೊತ್ತಿಲ್ರಿಪ್ಪ. ಎಲ್ಲ ಹಿರಿಯ ಮನುಷ್ಯರು ಹಿರಿಯ ತಿಳಿ ಪಿಳಿ ತಿರಿಗಳದಾವ. ಅವ್ರೆಲ್ಲ ಕೇಳಿದ್ರೆ ಹೌದು ಹೌದು ಅಂತಿರ್ಬೇಕು ಕೂತಾರ. ಹಂಗೆ ಹೇಳಿ ನೀವು ಹೌದೌದ್ರಿಪ್ಪ ಹೌದು ಚಂದನ ಹುಲಿಯತ್ತೀವಿ ನಾವು. ಹೌದೌದೌದು ಹೌದಲ್ಲ?